ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಯಜಮಾನ್ರ ಬರ್ತ್ಡೇ ಇತ್ತು. ಸೊ ನಾನು ಇವತ್ತು ಮನೆಯಲ್ಲೇ ಕೇಕ್ ಪ್ರಿಪೇರ್ ಮಾಡಿ ಅವರ ಕೈಯಲ್ಲಿ ಕೇಕ್ ಕಟ್ಟಿಂಗ್ ಮಾಡಿಸಿದೆ. ನಾನು ಮನೆಯಲ್ಲಿ ಯಾವ ರೀತಿ ಕೇಕ್ ಪ್ರಿಪೇರ್ ಮಾಡಿದ್ದೇನೆ, ಹಾಗೆ ನಾನು ಏನೆಲ್ಲ ಅವಾಂತರಗಳನ್ನು ಮಾಡಿಕೊಂಡೆ ಕೇಕ್ ಮಾಡುವಾಗ ಅಂತ ಹೇಳಿ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತೋರಿಸ್ತಾ ಇದ್ದೇನೆ. ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ಇಲ್ಲಿ 5 ಸ್ಪೂನ್ ಆಗುವಷ್ಟು ತುಪ್ಪವನ್ನು, ಹಾಗೆ ಕಸ್ಟರ್ಡ್ ಕೇಕ್ ಮಾಡೋಣ ಅಂತ ಹೇಳಿ ಅರ್ಧ ಕಪ್ ಆಗುವಷ್ಟು ಕಸ್ಟರ್ಡ್ ಪೌಡ್ರನ್ನ, 1 ಕಪ್ ಆಗುವಷ್ಟು ಮೈದಾ ಹಿಟ್ಟು, ಹಾಗೆ 1 ಕಪ್ ಆಗುವಷ್ಟು ಸಕ್ಕರೆ ಪುಡಿಯನ್ನು ತಗೊಂಡಿದ್ದೇನೆ. ಕೇಕ್ ಅಂದಮೇಲೆ ಸೋಡಾ ಪೌಡ್ರ್ ಬೇಕಲ್ವಾ, 1/4 ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ಸೋಡಾವನ್ನು ಉಪಯೋಗಿಸ್ತಾ ಇದ್ದೇನೆ. ಹಾಗೆ ಇದನ್ನೆಲ್ಲ ಮಿಕ್ಸ್ ಮಾಡಲಿಕ್ಕೆ ನಾನು ಕಾಯಿಸಿರುವಂತಹ ಹಾಲನ್ನು ತಗೊಂಡಿದ್ದೇನೆ, ಕಾಯಿಸಿ ತಣ್ಣಗಾಗಿರುವಂತಹ ಹಾಲು. ನಾವು ಈ ಕನ್ಸಿಸ್ಟೆನ್ಸಿಯನ್ನು ಹೇಗೆ ರೆಡಿ ಮಾಡ್ಕೊಳ್ತೇವೆ ಅದರ ಮೇಲೆ ನಾವು ಮಾಡುವಂತಹ ಕೇಕಿನ ಸಾಫ್ಟ್ನೆಸ್ ಡಿಪೆಂಡ್ ಆಗಿರುತ್ತೆ. ಸೊ ನಾನು ಕನ್ಸಿಸ್ಟೆನ್ಸಿನ 10 ನಿಮಿಷ ಬಿಟ್ಟಿದ್ದೇನೆ. ನಂತರ ಒಂದು ಕೇಕ್ ಬೇಸ್ ಏನಿದೆ, ನಾನು ಟಿಫಿನ್ ಬಾಕ್ಸ್ ತಗೊಂಡಿದ್ದೇನೆ, ಅದಕ್ಕೆ ಮೈದಾ ಪುಡಿಯನ್ನು ಬೇಸಾಗಿ ಉಪಯೋಗಿಸಿ ಆ ಕನ್ಸಿಸ್ಟೆನ್ಸಿಯನ್ನು ಅದಕ್ಕೆ ಹಾಕಿದ್ದೇನೆ. ನಂತರ ಮನೆಯಲ್ಲೇ ಇರುವಂತಹ ಇಡ್ಲಿ ಪಾತ್ರೆಗೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಕೇಕನ್ನು ಇಡ್ಲಿಯ ಹದದಲ್ಲೇ ನಾನು ಬೇಯಿಸ್ತಾ ಇದ್ದೇನೆ. 20 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸಿದ್ದೇನೆ. ಇಡ್ಲಿ ಹೇಗೆ ತಯಾರಾಗಿದೆ ಅಂತ ನೀವು ಚೆಕ್ ಮಾಡ್ತೀರಾ, ಅದೇ ರೀತಿ ಈ ಕೇಕನ್ನು ಚೆಕ್ ಮಾಡಿದರೆ ಆಯಿತು. ನಾನಿಲ್ಲಿ ಮನೆಯಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಅದನ್ನೇ ಯೂಸ್ ಮಾಡಿ ಮನೆಯಲ್ಲಿರುವಂತಹ ವಸ್ತುಗಳನ್ನೇ ಉಪಯೋಗಿಸಿ ಕೇಕ್ ರೆಡಿ ಮಾಡಿದ್ದು. ರೆಡಿ ಆಗಿರುವಂಥ ಕೇಕ್ ಮೇಲ್ಗಡೆ ನಾನು ಒಂದು ಡೈರಿ ಮಿಲ್ಕ್ ಚಾಕ್ಲೇಟನ್ನು ಮೆಲ್ಟ್ ಮಾಡಿ ಸ್ಪ್ರೆಡ್ ಮಾಡಿದ್ದೆ. ಡೆಕೋರೇಷನ್ ಮಾಡಿ ಆದಮೇಲೆ ಕೇಕ್ ನೋಡಿ ಈ ರೀತಿ ಕಾಣಿಸ್ತಾ ಇದೆ. ಫಸ್ಟಿಗೆ ಫೋಟೋ ತೆಗಿಲಿಕ್ಕೆ ಮರ್ತೋಯ್ತು, ಕಟ್ ಮಾಡಿ ಆದಮೇಲೆ ಫೋಟೋ ತೆಗೆದಿದ್ದೇನೆ. ಬಟ್ ಮಾಡುವಾಗ ನಾನು ಏನು ಮಿಸ್ಟೇಕ್ ಮಾಡಿದೆ ಅಂದರೆ, ನಾನು ಕಲ್ಲುಪ್ಪಿನ ಮೇಲ್ಗಡೆ ಒಂದು ಚಿಕ್ಕ ಬೌಲನ್ನು ಉಲ್ಟಾ ಹಾಕಿ ಅದರ ಮೇಲ್ಗಡೆ ಟಿಫಿನ್ ಬಾಕ್ಸಲ್ಲಿ ಕನ್ಸಿಸ್ಟೆನ್ಸಿಯನ್ನು ಇಟ್ಟಿದ್ದೆ. ನಾನು ಕಪ್ಪಿನ ಬದಲಿಗೆ ಒಂದು ಚಿಕ್ಕ ಸ್ಟ್ಯಾಂಡನ್ನು ಯೂಸ್ ಮಾಡಿದರೆ, ಹಾಗೆ ಟಿಫಿನ್ ಬಾಕ್ಸಿನ ಒಳಗಡೆ ಒಂದು ಬಟರ್ ಪೇಪರನ್ನು ಯೂಸ್ ಮಾಡಿದರೆ ಪಾತ್ರ ಇಷ್ಟು ಕಪ್ಪಾಗ್ತಾ ಇರಲಿಲ್ಲ. ನಾನು ಮಾಡಿರುವಂಥ ಇಡ್ಲಿ ಪಾತ್ರ ಆಗಿರ್ಬೋದು, ಈ ಚಿಕ್ಕ ಕಪ್ಪಾಗಿರ್ಬೋದು, ಅಥವಾ ಟಿಫಿನ್ ಬಾಕ್ಸ್ ಆಗಿರ್ಬೋದು, ಎಲ್ಲ ಫುಲ್ ಕಪ್ಪಾಯಿತು. ಅದನ್ನು ಸರಿ ಮಾಡಲಿಕ್ಕೆ ಆಗೋದೇ ಇಲ್ಲ ಬಿಡಿ. ಸೊ ಪಾತ್ರ ಎಲ್ಲ ಹಾಳಾಯಿತು. ಬಟ್ ಕೇಕ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು, ಹಾಗೆ ಟೇಸ್ಟ್ ವೈಸ್ ಕೂಡ ಕೇಕ್ ತುಂಬ ಚೆನ್ನಾಗಿತ್ತು. ನಮ್ಮ ಮನೆಯವರಿಗಂತೂ ತುಂಬ ಇಷ್ಟ ಆಯಿತು. ಹಾಗೆಯೇ ಮನೆಯಲ್ಲೇ ಮಾಡಿರುವಂಥದ್ದಂದರೆ ನನಗಂತೂ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಅವರು ಕೂಡ ಸ್ಯಾಟಿಸ್ಫೈಡ್ ಆದರು. ಈ ರೀತಿ ನಾವು ನಮ್ಮ ಮನೆಯವ್ರ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ವಿ.